ಎಲ್ಲರಿಗೆ ಸಾದಾ ರೆಸಿಪಿ ವ್ಲಾಗ್ಸ್ಗೆ ವೆಲ್ಕಮ್ ಇದೆ ಫ್ರೆಂಡ್ಸ್. ನೀನು ಪಪ್ಪ ಹೋಗಿದ್ರೇನ? ಎಲ್ಲಿ ಹೋಗಿದ್ರಿ? ಗಾಂಧಿ ಚೌಕ್ ಹೋಗಿದ್ರೇನು? ಇಲ್ಲೇ ಹೋಗಿದ್ರಿ? ಎಲ್ಲ ತೊಗೊಂಬಂದ್ರಿ? ಏನೇನು ಬೇಕು ಅಷ್ಟೆಲ್ಲ ಹೇಳಿದ್ದು ತೊಗೊಂಬಂದ್ರಿಲ್ಲ? ಅದು ಹೋಗಿ ಎಲ್ಲ ಎಲ್ಲ ತೊಗೊಂಬಂದ್ರೇನ? ನೋಡೋಣ ಹಂಗಂದ್ರೆ ಏನೇನು ತೊಗೊಂಬಂದ್ರಿ. ಮತ್ತೇನಾರ ಮಿಸ್ ಆದರೆ ಮತ್ತೇನಾರು ಹೋಗಿ ತೊಗೊಂಬರ್ರೇನ್ರಿ. ಇಲ್ಲೇ ಐತಲ್ಲ ಸಂತಿ ಏನ ಏನೇನಿದಾವೆ ತೋರ್ಸು. ಇದೇನು ಕೊತ್ತಂಬರಿ ಎಷ್ಟು ಒಣಗಿ ಬಿಟ್ಟಿತ್ತಲ್ಲ. ಪುದೀನ ತಂದ್ರೇನು? ಚಲೋ ನೋಡಿ ತರಬೇಕು. ಇದು ಕೊತ್ತಂಬರಿ ನೋಡಿ ಹೆಂಗಾಗಿತ್ತು, ಎಲ್ಲ ಬಾಡಿ ಹೋಗ್ಬಿಟ್ಟೈತಿ ನೋಡಿಲ್ಲ. ಸುಮ್ಮನೆ ಕೊಟ್ಟಾರೇನು ನಿಮಗೆ? ಏನು ದುಡ್ಡು ತೊಗೊಂಡು ಕೊಟ್ಟಾರ? ಹಸಿಮೆಣ್ಸಿನ್ಕಾಯಿ ಮತ್ತು ಇದ್ರೊಳಗೆ ಏನೈತಿ? ಟೊಮ್ಯಾಟೊ ಹಣ್ಣು ಚಲೋ ಇದಾನ? ಚಲೋ ಇದಾವ ನೋಡಿ. ಹಾಂ, ಇದ್ರೊಳಗೆ ಮತ್ತೇನೈತೆ? ಹಸಿಮೆಣ್ಸಿನ್ಕಾಯಿ ಚಲೋ ಇದಾವೆ. ಉಳ್ಳಾಗಡ್ಡಿ ಹೆಂಗೆ ಕೆ ಜಿ? ಹ್ಞೂ, ಹಾಂ ಗೊತ್ತಿಲ್ಲ. ಮತ್ತೆ ಎದಕ್ಕೆ ಹೋಗಿದ್ದಿ ಸಂತಿಗೆ? 1 ಕೆ ಜಿ ತೊಗೊಂಬಂದಿರಣ್ಣ. ಮತ್ತು ಅದೇನು ತೊಗೊಂಬಂದಿ? ಚಿಪ್ಸ್ ತೊಗೊಂಡೇನ? ನಿನ್ಗೂ ಅಣ್ಣಗೆ ಇಬ್ರಿಗೆ ಯಾವುದು? ಎದಕ್ಕೆ ತರಕ್ಕೆ ಹೋದ್ರಿ? ಇಷ್ಟೆಲ್ಲ ನೋಡ್ರಿ ಫಸ್ಟ್ ಟೈಮ್ ಈ ಮನೆಗೆ ಬಂದಿಂದ ಇಷ್ಟು ತರಕಾರಿ ತೊಗೊಂಬಂದಿವಿ. ಜಾಸ್ತಿ ಅಂತ ತಂದಿಲ್ಲ. ಫ್ರಿಜ್ ಒಂದು ತೊಳೆದಿದೆ, ಹಾಗಾಗಿ ಎಷ್ಟು ಬೇಕು ಅಷ್ಟೇ ತೊಗೊಂಬಂದಾರ. ಪೂರ ತರಕಾರಿ ತಂದಿಲ್ರಿ. ನಾನು ಹೋದರೆ ಎಲ್ಲ ತರ್ತಿದ್ದೆ, ಇವ್ರಿಗೆ ಗೊತ್ತಾಗಲಿಲ್ಲ. ಎಲ್ಲ ಬಾಡ್ಬಿಟ್ಟವ್ರಿ. ಒಟ್ಟು ಕೊತ್ತಂಬರಿನೂ ಸರಿ ಇಲ್ಲ, ಪುದೀನೂ ಸರಿ ಇಲ್ಲ, ಏನೂ ಸರಿ ಇಲ್ಲ. ಇದು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮ್ಯಾಟೊ ಹಣ್ಣು, ಇದು ಉಳ್ಳಾಗಡ್ಡಿ ಅಷ್ಟೇ. ಇಷ್ಟು ತೊಗೊಂಬಂದಾರ ನೋಡ್ರಿ. ಫಸ್ಟ್ ಟೈಮ್ ತಂದಿದ್ದು ಈ ಮನೆಗೆ ಬಂದಿಂದ. ಸುಮ್ಮನೆ ಸ್ವಲ್ಪ ತರಕತ್ತಿದ್ವಿ. ಇವತ್ತು ಇಷ್ಟು ತೊಗೊಂಬಂದಾರ. ಆಮೇಲೆ ಹೋಗಿ ಇದು ಗಾಂಧಿ ಚೌಕ್ ಹೋಗಿ ತೊಗೊಂಬರ್ಬೇಕ್ರಿ ಎಲ್ಲ ವೆಜಿಟೇಬಲ್. ಇಷ್ಟಂತೂ ಈಗ ಇದಾವೆ ನೋಡಿರಿ ಫ್ರೆಂಡ್ಸ್. ನಾವು ಈಗ ಊರಿಗೆ ಹೋಗಕತ್ತೀವಿ, ನೋಡೋಣ. ಹೋಗಿಲ್ಲ ಅಂದರೆ ತೊಗೊಂಬರ್ತೀವಿ. ಇಷ್ಟೆಲ್ಲ ಅಂತ ಈಗ ತೊಗೊಂಬಂದಿವಿ, ಹೌದಿಲ್ಲ ಜಾರು? ಇಷ್ಟೆಲ್ಲ ತಂದ್ರಲ್ಲ ವೆಜಿಟೇಬಲ್. ಈಗ ಒಳಗೆ ಹೋಗಿಡೋಣ. ಪ್ಲಾಂಟ್ಸ್ ಚಲೋ ಆಗಿತ್ತು. ಮನಿ ಪ್ಲಾಂಟ್ ಆಯ್ತು, ಅಲ್ಲೊಂದು ಶೋ ಪೀಸ್ ಇಟ್ಟಿವ್ರಿ. ಸುಮ್ಮ ಇಲ್ಲಿ ಪ್ಲಾಂಟ್ಸ್ ನೀರು ಹಾಕತ್ತೀನಿ ನೋಡ್ರಿ. ದಿನ ಪ್ಲಾಂಟ್ಸ್ಗೆ ನೀರು ಹಾಕ್ಬೇಕು ರೀ. ಗ್ರೋ ಆಗ್ತೈತ್ರಿ, ಅದಕ್ಕೆ ನಾವು ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಪಪ್ಪ ಹಾಕಿವ್ರಿ. ಈಗ ಒಂದು ಕಿಚನ್ದು ಒಂದು ಹಾಕಂಗೆ ಐತ್ರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಕೈಮಾ ಮಾಡೀನಿ. ಕೈಮಾ ಕರಿ. ಈಗ ರೈಸ್ ಇಲ್ಲಿ ಮಾಡಕತ್ತೀನಿ. ಚಪಾತಿ ಹಿಟ್ಟು ಇಲ್ಲಿದೆ, ನಾದಿಟ್ಟಿನಿ. ಈಗೆಲ್ಲ ಮಾಡ್ಕೋಬೇಕು, ಜೋಡಿಸ್ಕೋಬೇಕು ರೀ. ಸಾಮಾನಿನ ಹೆಂಗೆ ಬೇಕು ಹಂಗೆ ಬಿದ್ದಾವ. ಹಾಗಾಗಿ ನಮ್ಮದು ಬ್ಲಾಗ್ ಬಂದಿಲ್ಲ. ಭಾಳ ಅಂದರೆ ಭಾಳ ಕೆಲಸ ಆಗಿಬಿಟ್ಟವ. ಎಷ್ಟು ಮಾಡಿದ್ರೂ ಆಗೋವಲ್ದು.
ಇನ್ನು ಇಷ್ಟು ಭಾಂಡೆ ಇಲ್ಲಿ ಇಷ್ಟು ಜೋಡಿಸೋದಿದಾವೆ, ಎಷ್ಟು ಬೇಕಷ್ಟು ಜೋಡಿಸ್ಕೊಂಡಿವಿ ನೋಡಿರಿ. ಈ ಥರ ಜೋಡಿಸ್ಕೊಂಡಿವಿ. ಈಗ ಅಡುಗೆ ಮಾಡಾಕತ್ತೀವಿ. ಈಗ ಟೈಮ್ 9 ಗಂಟೆ ಆಗೈತೆ. ಈಗ ನಾವು ರಾತ್ರಿದು ಅಡುಗೆ ಪ್ರಿಪೇರ್ ಮಾಡಾಕತ್ತೀವಿ ನೋಡಿರಿ. ಭಾಳ ಟೈಮ್ ಹಿಡಿತೈತಿ ಕೆಲಸ ಮಾಡೋಷ್ಟ್ರಾಗ ಇಷ್ಟು ಟೈಮ್ ಆಗೈತೆ. ಈಗ ಬಿಸಿಲು ಹಚ್ಚಿಬಿಡ್ತೀನಿ. ಒಂದು 3-4 ಬಿಸಿಲು ತೊಗೊಂಡು ರೆಡಿ ಆಗುತ್ತೆ ನೋಡಿರಿ. ಈಗ ಡೈನಿಂಗ್ ಹಾಲ್ ಕ್ಲೀನ್ ಮಾಡಾಕತ್ತೀವಿ. ಒಂದು ಚಿಕ್ಕದು ಒಂದು ಡೈನಿಂಗ್ ಹಾಲ್ ಇದೆ ಈ ಮನೆಯಲ್ಲಿ. ಒಂದು ಟೇಬಲ್ ಇಟ್ಟಿವಿ ನಾವು, ಡೈನಿಂಗ್ ಟೇಬಲ್. ಅದು ನನ್ನ ಕಡೆ ಸಣ್ಣದಿತ್ತು, ಅದು 2 ಚೇರಿಂದು, ಅದು ಸೈಡ್ನಾಗ ಇಟ್ಟೀನಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಮ್ಮ ಸಿಸ್ಟರ್ ಎಲ್ಲ ಕ್ಲೀನ್ ಮಾಡಾಕತ್ತಾರ. ಅವರೇ ಎಲ್ಲ ಇದು ಮಾಡ್ತೀನಿ ಅಂತ ಹೇಳಿದ್ರು. ನಾನು ಕಿಚನ್ನಾಗ ನೋಡ್ಕೊತೀನಿ. ಅವರು ಡೈನಿಂಗ್ ಹಾಲ್ ಮತ್ತು ಹಾಲ್ 2 ಮಾಡ್ತಾರಂತೆ. ನಾನು ಒಳಗಿನ ಮಾಡ್ತೀನಿ. ಇದು ಪಾಟ್ ಹೊರಗಡೆ ಇಟ್ಟಿದ್ವಿ ನಾವು ಆ ಮನೇಲಿ. ಜಾಗನೇ ಇಲ್ಲ ಅಲ್ಲಿ ಇಡೋಕೆ. ಮತ್ತು ಇದು ಟಿ ವಿ ಯೂನಿಟನ್ನು ಮಾಡಿಸಿಲ್ಲ ಇವರು. ಸುಮ್ಮನೆ ಸಾದಾ ಇದೆ ಮನೆ ಇದು. ಹಾಗಾಗಿ ಇಲ್ಲಿ ಜೋಡಿಸ್ಕೊಂಡು ಹೋಗ್ತೀವಿ. ಶೋ ಸಾಮಾನು ಏನಾರು ಇಡಬೇಕಂದ್ರೆ ಒಟ್ಟು ಜಾಗ ಇಲ್ಲ. ಈಗ 2 ಬಾಕ್ಸ್ ನಾನು ಮೇಲೆ ಹಾಕಿ ಇಟ್ಬಿಟ್ಟಿನಿ ರೀ, ಗ್ಲಾಸಿಂದು ಐಟಮ್ಸ್. ಈಗ ಏನೋ ಇಡೋಕ್ಕನ ಜಾಗ ಇಲ್ಲ ಇಲ್ಲಿ. ಸಾಮಾನು ನೋಡಿ ಇದು ಆಗ್ಬಿಟ್ಟೈತೆ ರೀ. ಎಲ್ಲ ಅಲ್ಲೇ ಎಲ್ಲ ಸಾಮಾನು ಒಂದು ಕಡೆ ಕುಂತಿತ್ತು. ಈಗ ಎಲ್ಲಿಡ್ಬೇಕನ್ನೋದು ನಮ್ಗೆ ಅರ್ಥ ಆಗೋವಲ್ದು. ಇವ್ರು ನಮ್ಮ ಮನೆಯವರು ಕಸ ಎಲ್ಲ ಚೆಲ್ಲಿ ಬರಾಕತ್ತಾರ. ಹಳೆ ಬ್ಯಾಗ್ ಯಾವುದು ಬರೋಂಗಿಲ್ಲ ಯೂಸ್ಗೆ, ಅದೆಲ್ಲ ಹಾಕಿ ಬರ್ತೀನಿ ಅಂಥೇಳಿ ದೂರ ಹೋಗಿ ಚೆಲ್ಲಿ ಬರಾಕತ್ತಾರೆ. ಇಲ್ಲಿ ಏನೋ ಕಸ ಚೆಲ್ಲೋದು ಏನೋ ಮನೆ ಬಾಜು ಯಾವುದೂ ಇಲ್ಲ, ಜಾಸ್ತಿ ಮನೆ ಇದಾವೆ ಇಲ್ಲಿ. ಹಾಗಾಗಿ ಬೇರೆ ಕಡೆ ಹೋಗಿ ಚೆಲ್ಲಿ ಬರಬೇಕು. ಹಾಲಿಂದ ಕ್ಲೀನ್ ಮಾಡಿ ನಮ್ಮ ಸಿಸ್ಟರ್ ಈ ಕಡೆ ಸೈಡಿಂದ ಮಾಡಿ ಇಲ್ಲಿ ಬಂದಾಳ. ಬಟ್ಟೆ ಒಗ್ಯಾವಿದ್ದು ಇದ್ರೊಳಗೆ ಕೂಡಿಟ್ಟಿನಿ. ಮತ್ತು ಭಾಂಡೆ ಸಾಮಾನು ಇಷ್ಟು ಕಿಚನ್ ಒಳಗೆ ನನಗೆ ಎಷ್ಟೆಷ್ಟು ಬೇಕಾಗಿ ಅಷ್ಟು ತೊಗೊಂಡಿನಿ. ಇಷ್ಟು ದಿನ ಆದ್ರೂ ಆಗೋವಲ್ದು ಜೋಡಿಸ್ಕೊಳೋದು. ಇಲ್ಲಿ ನೋಡ್ರಿ ಜಾರು ಏನು ಮಾಡಾಕತ್ತಿ? ಹಾಂ, ಏನು ಮಾಡಾಕತ್ತೀವ? ಏನು ಜಾರಿನ ಕೆಲಸ ನಡೆದೈತ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಹೂವಿನ ಗಿಡ ಎಷ್ಟು ಮಸ್ತ್ ಇದೆ. ಬಟ್ ಮಗರಾಜ್ ಇರ್ಬೋದು ಇದು. ನಮ್ಗೆ ನಿಂಗೆ ಹುಡುಗಾಟ ನೋಡ್ರಿ. ಇಷ್ಟೆಲ್ಲ ಮಾಡ್ಕೋಬೇಕು. ಇದು ಮಾಡಿ ಕ್ಲೀನ್ ಮಾಡಿ ಸಿಗ್ತೀನಿ ನಿಮಗೆ. ಇದು ಒಂದು ರೂಮಲ್ಲಿ ಇಷ್ಟಿಷ್ಟು ಇಟ್ಟು ನೋಡ್ರಿ ಸಾಮಾನು. ಇನ್ನು ಭಾಳ ಇದಾವೆ ಜೋಡಿಸ್ಕೊಳೋದು. ಇದು ಎಷ್ಟು ಬೇಕಾಗ್ತಾವೆ ಕಿಚನ್ ಒಳಗೆ ತೊಗೊಂಡಿವಿ. ಉಳ್ಕಿದ್ದೆಲ್ಲ ಇಲ್ಲಿ ಇಟ್ಟಿದ್ದು ನಾನು. ಇಲ್ಲೇ ಕುರಾನ್ ಅದು ಒಂದು ರ್ಯಾಕ್ ಇಟ್ಟಿವಿ ಇಲ್ಲಿ. ಯಾಕಂದರೆ ಶೆಲ್ಫ್ ಇದ್ದಿಲ್ಲ ಇಲ್ಲಿ, ಹಾಗಾಗಿ ಈ ಥರ ಇಟ್ಟಿವಿ. ಇನ್ನು ಜೋಡಿಸ್ಕೋಬೇಕ್ರಿ, ಭಾಳ ಇದೆ ಜೋಡಿಸ್ಕೊಳೋದು. ಸುಮ್ಮನೆ ಈಗ ಇಟ್ಟಿವಿ, ಆದರೆ ಎಲ್ಲಿಡೋ ಸಾಮಾನು ಅಲ್ಲಿಟ್ಟರೆ ನಮ್ಗೆ ಗೊತ್ತಾಗುತ್ತೆ. ಮತ್ತು ಆಮೇಲೆ ಇಲ್ಲಿ ಇಲ್ಲಿ ಇಡಬೇಕು, ಅದು ಅಲ್ಲಿ ಇಡಬೇಕಂಥೇಳಿ ಇಷ್ಟಂತರೂ ಜೋಡಿಸ್ಕೊಂಡಿವಿ. ಈಗ ಇದ್ರೊಳಗೆ ಹಳೆ ಬಟ್ಟೆ ಇದು. ಒಬ್ಬರು ಕಾಮೆಂಟ್ ಮಾಡಿದರು, ಸಿಸ್ಟರ್ ಅನಾಥಾಶ್ರಮ ಕೊಟ್ಟುಬಿಡ್ರಿ ಅಂಥೇಳಿ. ಒಂದು ಗಾಡಿ ಬರ್ತಿದ್ರಿ, ನಾವು ಹಾಗೆ ಮಾಡ್ತೀವಿ. ಅವ್ರು ಕೊಟ್ಬಿಡ್ತೀವಿ, ಅವ್ರು ತೊಗೊಂಡು ಹೋಗ್ತಾರೆ. ಇದು ಮಕ್ಕಳದು ಬುಕ್ಸ್, ಬ್ಯಾಗ್ಸ್, ಮತ್ತು ಇದು ನನ್ನ ಮಷೀನ್ ಎಲ್ಲ ಈ ಥರ ಇಲ್ಲಿ ಇಟ್ಕೊಂಡಿವಿ. ಇನ್ನು ಭಾಳ ಇದಾವ್ರಿ ಇಡೋದು ಸಾಮಾನು, ಗೊತ್ತಾಗಲ್ಲ. ಹೀಗಾಗಿ ಈ ಥರ ಮಾಡ್ಕೊಳಕತ್ತೀವಿ. ಮೆಲ್ಕ 2 ದಿನ ಆಯ್ತು ನನಗೆ ಬ್ಲಾಗ್ ಬಂದಿಲ್ಲ. ಇದಕ್ಕೋಸ್ಕರನ ಬಂದಿಲ್ಲ. ಸಾಮಾನು ಜೋಡಿಸೋದನ್ನ ಭಾಳ ಕಷ್ಟ ಆಗಿಬಿಟ್ಟೈತೆ. ಇಷ್ಟು ಮನೆ ಚೇಂಜ್ ಮಾಡಿ ಅಂದರೆ ನಮ್ಗೆ ಒಟ್ಟು ಕಷ್ಟ ಆಗಿದ್ದಿಲ್ಲ. ಈ ಸರಿ ಭಾಳ ಅಂದ್ರೆ ಭಾಳ ಕಷ್ಟ ಆಗೈತೆ. ಅದು ನಮ್ಮ ಕಷ್ಟ ನಮಗೆ ಗೊತ್ತು, ಎಷ್ಟು ನಾವು ಕಷ್ಟಪಡಾಕತ್ತೀವಿ ಎಷ್ಟು ಇಲ್ಲ ಅಂಥೇಳಿ. ಈಗ ನೋಡಿರಿ ಇಷ್ಟು ಇದಾವೆ. ಇದು ಕೇಕ್ ಐಟಮ್ಸ್ ನಮ್ಮದು ಸಾಮಾನು. ನಾನು ಕೇಕ್ ಮಾಡ್ತೀನಲ್ಲ ಅದ್ರದ್ದು ಎಲ್ಲ ಓವನ್ದು ಇದು ಮೈಕ್ರೋ ಒಂದು. ಇದು ಡೈನಿಂಗ್ ಟೇಬಲ್ ಚೇರ್ ಇದು ಒಳಗೆ ಬಂದೈತಿ. ಈಗ ಹೊರಗೆ ತೊಗೊಂಡೋಗಿ ಇಡ್ತೀನಿ ರೀ. ಇದು ಹೊರಗೆ ಇಡಬೇಕಿದು. ಇದು ಬಟ್ಟೆ ಚೀಲ. ಇನ್ನು 3-4 ಚೀಲ ಅದ ತೋರಿಸ್ತೀವಿ. ಕಿಚನ್ನಾಗ ಇಷ್ಟು ಸಾಮಾನು ಇದಾವೆ, ಇದೆಲ್ಲ ಜೋಡಿಸ್ಕೋಬೇಕ್ರಿ. ಅದು ಜೋಡಿಸ್ಕೊಂತೀವಿ, ಇಲ್ಲಾಂದರೆ ಕಟ್ಟಿ ಇಟ್ಟು ಒಟ್ಟು ನಮ್ಗೆ ಇದನ್ನ ಗೊತ್ತನ ಆಗುವಲ್ದು. ನೋಡಿರಿ ಈ ಥರ ಇದಾವೆ. ಎಲ್ಲಿಡ್ಬೇಕು ಸಾಮಾನು, ತಲೆ ಮೇಲೆ ಇಟ್ಕೋಬೇಕು ಹಂಗಾಗ್ಬಿಟ್ಟಿತ್ರಿ ನಮ್ಗೆ.
ಜಾಗನೂ ಇಲ್ಲ ಇಲ್ಲಿ ಈ ಥರ ಖುಲ್ಲ ಇದಾವೆ. ಒಟ್ಟು ಜಾಗ ಇಲ್ಲ ಕಿಚನ್ಯಾಗ. ಕಟ್ಟಿನ ಭಾಳ ಹೈಟ್ ಐತ್ರಿ, ಅಡುಗೆ ಮಾಡೋಕೆ ಒಟ್ಟು ಮನ್ಸಾಗುವಲ್ಲ ನನಗರ. ನಿಜ ಹೇಳಕತ್ತೀನಿ ನಾನು. ಕಟ್ಟಿ ನಂಗೆ ಸ್ವಲ್ಪ ಇಲ್ಲಿ ತನಕ ಇರಬೇಕಿತ್ತು ರೀ. ಇದು ಕಟ್ಟಿ ಇಷ್ಟು ಒಂದು 10 ಇಂಚ್ ಮೇಲೆ ಐತ್ರಿ. ಇದು ಒಟ್ಟು ನಿಂದ್ರಕನ ಗಾವಲ್ದು ನಂಗೆ, ಅಡ್ಜಸ್ಟ್ ಒಟ್ಟು ಆಗುವಲ್ದು ನೋಡ್ರಿ. ಇಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಟ್ಟೀನಿ, ಯಾಕಂದರೆ ಸ್ಟವ್ ಮತ್ತು ನೀರಿನ ಸಿಂಕ್ ಬಾಜು ಇರಬಾರ್ದು. ಹಾಗಾಗಿ ಒಂದು ಪ್ಲ್ಯಾಂಟ್ ಇಟ್ಟೀನಿ ನಾನು, ಮನಿ ಪ್ಲ್ಯಾಂಟ್. ಈ ಥರ ಇಡಬೇಕಂತ ಹೇಳಿ ನಾನು ಕೇಳಿದ್ದೆ, ಹಾಗಾಗಿ ಇಟ್ಟೀನಿ. ನೋಡನ್ರಿ ಫ್ರೆಂಡ್ಸ್, ಈಗಂತೂ ಇಷ್ಟು ಇಟ್ಕೊಂಡಿವಿ. ಈಗ ಏನು ಹೇಳಂಗಿಲ್ಲ ನಾನು, ಆಮೇಲೆ ಎಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ ರೀ. ನಂಗಂತೂ ಬೇಸರ ಆಗ್ಬಿಟ್ಟಿತ್ತು ರೀ, ಭಾಳ ಬೇಜಾರಾಗಿತ್ತು ನನಗೆ. ಸ್ವಲ್ಪನ ಖುಷಿನ ಆಗೋಲ್ಲ ನನಗೆ. ಇದು ನೋಡ್ರಿ, ಇದು ಹೂವಿಂದು ಬಳ್ಳಿ ರೀ, ಇದು ಬಟ್ಮಗ್ರ ಎಷ್ಟು ಮಸ್ತಾಗ ನೋಡ್ರಿ. ಯಾರ ಬಟ್ಟೆ ಒಗ್ದು ಹಾಕ್ಯಾರಿ ಬಾಜು ಮನೆಯವರು. ಕ್ಲೈಮೇಟ್ ಈ ಥರ ಇದೆ. ಒಂದು ಕರಿಬೇವು ಗಿಡ ಐತ್ರಿ ಇಲ್ಲೇ, ಇದು ಬಾದಾಮಿ ಗಿಡ ಈ ಥರ ಇದೆ. ಈಗ ಬಟ್ಟೆ ಎಲ್ಲ ಇದು ಕಾಲು ಒರ್ಸಕ್ಕೆ ಹಾಕಿದ್ವಿ, ಇಲ್ಲಿ ಹಾಕಿವಿ. ಇದು ನೀರಿನ ಡಬ್ಬಿಯಲ್ಲಿ ಇಟ್ಕೊಂಡಿವಿ. ಇದು ಖಾಲಿ ಆಗೈತಿ, ಇದು ತುಂಬೈತಿ. ಇದು ಒಂದು ತೆಗೆದಿಡ್ತೀನಿ. ಇಷ್ಟು ಭಾಂಡೆ ಅದಾವ ನೋಡ್ರಿ ಇಡೋದು. ಅಂದರೆ ಹಾಕ್ಬಿಡ್ತೀವಿ ಇದೆಲ್ಲ ನೋಡ್ರಿ, ಇಷ್ಟೆಲ್ಲ ಇದಾವೆ. ಇವತ್ತಿನ ಬ್ಲಾಗ್ ನಿಮ್ಗೆ ನೋಡಿ ಹೆಂಗೆ ಅನಿಸೈತೆ ಅದು ಕಮೆಂಟ್ ಮಾಡಿ ಹೇಳಿ ನನಗೆ.